ಯಾವಾಗ ಈತನ ಮುಖಪಡ ಕಳಿಸಿತೋ ಆಗ ಇಡೀ ಆಯಾಮ ತನಿಖೆಯ ಆಯಾಮ ಕೇವಲ ಚಿನ್ನಯ್ಯನ ಸುತ್ತಲೂ ಇದೆ ಅಂತ ಅಂದುಕೊಳ್ತಾ ಇದ್ದಾರೆ. ಬಟ್ ಕೇವಲ ಇಲ್ಲಿ ಫೋಕಸ್ ಆಗ್ತಾ ಇರೋದು ಚಿನ್ನಯ್ಯ ಮಾತ್ರ ಅಲ್ಲ. ಚಿನ್ನಯ್ಯನನ್ನ ಹೊರತುಪಡಿಸಿ ಅನೇಕ ಆಯಾಮಗಳಲ್ಲಿ SIT ತನಿಖೆ ಮಾಡ್ತಾ ಇದೆ. ಚಿನ್ನಯ್ಯನನ್ನ ಕರೆದುಕೊಂಡು ಬರ್ತಾ ಇದ್ದಂಥ ಕಾರು, ಬೆಳ್ತಂಗಡಿ SIT ಕಚೇರಿಗೆ ಯಾರ ಕಾರಲ್ಲಿ ಬರ್ತಾ ಇದ್ದ, ಆ ಕಾರಿನ ಮಾಲೀಕರು ಯಾರು, ಆ ಕಾರಿನ ನಂಬರ್ ಏನು ತೋರಿಸ್ತಾ ಇದ್ದೀವಿ ನಿಮಗೆ. ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಎಂಬವರ ಕಾರದು. ನಿತ್ಯವೂ ಕೂಡ ತಿಮ್ಮರೋಡಿ ಮನೆಯಿಂದ ಆ ಕಾರ್ ಬರ್ತಾ ಇತ್ತು. ವಕೀಲರ ಜೊತೆ SIT ಕಚೇರಿಗೆ ಆ ಚಿನ್ನಯ್ಯ ಬರ್ತಾ ಇದ್ದ. ತನಿಖೆ ಭಾಗವಾಗಿ ಆ ಕಾರಿನ ದಾಖಲೆಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ SIT ಪೊಲೀಸರು. ಕಾರಿನ ಮಾಲೀಕ ತಿಮ್ಮರೋಡಿ ನಂಟಿನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಕಾರು ವಶಕ್ಕೆ ಪಡೆದು ತನಿಖೆ ನಡೆಸುವಂತ ಸಾಧ್ಯತೆ ಇದೆ. ಈ ಬುರುಡೆ ಪ್ರಕರಣ ಕೇವಲ ಬುರುಡೆ ಪ್ರಕರಣ ಅಲ್ಲ. ಇದು ಕೇವಲ ಟ್ರೈಲರ್ ಮಾತ್ರ. ಪಿಕ್ಚರ್ ಅಭಿ ಬಾಕಿ ಹೈ. 3 ಆಯಾಮಗಳಲ್ಲಿ SIT ತನಿಖೆ ಮಾಡ್ತಾ ಇದೆ. SIT ತನಿಖೆಯ ಬಗ್ಗೆ ಜನ ಮಾತನಾಡ್ತಿರೋದು ಬೇರೆ, ಜನ ಚರ್ಚೆ ಮಾಡ್ತಿರೋದೇ ಬೇರೆ. ಬಟ್ SIT ತನಿಖೆಯ ದಿಕ್ಕು ಸಾಗ್ತಾ ಇರುವ ಹಾದಿಯೇ ಬೇರೆ. ನಿಗೂಢವಾಗಿ ಈ SIT ತನಿಖೆ ನಡೀತಾ ಇದೆ. ಧರ್ಮಸ್ಥಳ ಗ್ರಾಮದ ಎಲ್ಲ ದಾಖಲೆಗಳನ್ನು SIT ಸಂಗ್ರಹ ಮಾಡಿದೆ. 2000 ಇಸ್ವಿಯಿಂದ 2016ರವರೆಗೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಲಾಗಿದೆ. ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಮಾಜಿ PDOಗಳಿಗೂ ಕೂಡ ಬುಲಾವ್ ಕೊಡಲಾಗ್ತಾ ಇದೆ. ತನಿಖೆಗೆ ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಡಲಾಗ್ತಾ ಇದೆ. ಶವಗಳನ್ನು ಹೂತಿರೋದಾಗಿ ಚಿನ್ನಯ್ಯ ಹೇಳಿದ್ದಾನೆ. ಚಿನ್ನಯ್ಯನ ಮಾತಿಗೆ ಪೂರಕವಾಗಿ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ನುವ ವ್ಯಕ್ತಿಯೂ ಹೇಳಿದ್ದಾರೆ. ಅನೇಕರು ಅದನ್ನು ಒಪ್ಕೊಂಡಿದ್ದಾರೆ. ನದಿ ತೀರದಲ್ಲಿ ಶವ ಹೂತಿರೋದು ನಿಜ ಅಂತ ಹೇಳಿ ಹಲವರು ಮಾತನಾಡಿದ್ದಾರೆ. ಆ ದಿಕ್ಕಿನಲ್ಲಿಯೂ ಕೂಡ ತನಿಖೆ ಪ್ರಗತಿಯತ್ತ ಸಾಗ್ತಾ ಇದೆ.